ಹಾರರ್ ಸ್ಟೋರೀಸ್. ಇವತ್ತು ನಾವು ನೋಡೋ ಹಾರರ್ ಸ್ಟೋರೀಸ್, ನಾವು ನೋಡಿದ ಹಾರರ್ ಸ್ಟೋರೀಸ್ ಅಲ್ಲೇ ಈ ಹಾರರ್ ಸ್ಟೋರಿ ತುಂಬಾ ಮನಸ್ಸಿಗೆ ಮುಟ್ಟುತ್ತೆ. ಅಷ್ಟು ಡೀಪ್ ಆಗಿ ನಡೆದಿರೋ ಘಟನೆಗಳನ್ನ ಇವತ್ತು ಹಾರರ್ ಸ್ಟೋರಿ ತಂದಿದ್ದೀನಿ. ಲೆಟ್ಸ್ ಗೋ. ಈ ಕಥೆ ನಡೆಯೋದು ಕೇರಳ ತಮಿಳುನಾಡಿಗೆ ಕಾಮನ್ ಬಾರ್ಡರ್ ಆಗಿರೋ ಒಂದು ಊರಲ್ಲಿ. ಆ ಊರು ಒಂದು ಸ್ವಲ್ಪ ಟೌನ್ ಆಗಿರುತ್ತೆ. ಆ ಟೌನ್ ಅಲ್ಲಿ ನಾಗಮಣಿ ಅಂತ ಅಂದ್ಬಿಟ್ಟು ಒಬ್ರು ಟೀಚರ್ ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಡೆದಂತ ಘಟನೆನೆ ನಾವಿವತ್ತು ನೋಡ್ತಾ ಇದ್ದೀವಿ. ಈ ಘಟನೆನ ಅವರ ತಂಗಿ ಮಗಳಾದ ವೇದಿಕಾ ಅವರು ನಮಗೆ ಹೇಳಿರ್ತಾರೆ. ಸೊ ಇದು ವೇದಿಕಾ ಅವರ ದೊಡ್ಡಮ್ಮ ಮತ್ತೆ ದೊಡ್ಡಪ್ಪನಿಗೆ ನಡೆದಂತ ಘಟನೆ. ಸೊ ನಾಗಮಣಿ ಅನ್ನೋರ್ಗೆ ಚಿಕ್ಕ ವಯಸ್ಸಿಂದನೂ ಬಾಡಿಗೆ ಮನೆಯಲ್ಲೇ ಬೆಳೆದ್ರಿಂದ ಸ್ವಂತ ಮನೆ ಮಾಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಅವರಿಗೆ ಸ್ವಂತ ಮನೆ ಮೋಹ ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ. ಸೊ ಮದುವೆ ಆದ ಕಾಲದಿಂದನೇ ಅವರ ಗಂಡ ಮತ್ತೆ ಅವರು ಇಬ್ಬರು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಅಂತ ಉಳಿಸಿ ಒಂದು ಸ್ವಂತ ಮನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ಅವರ ಸೇವಿಂಗ್ಸ್ ನ ಶುರು ಮಾಡಿರ್ತಾರೆ. ಅವ್ರಿಗೆ ಇಬ್ರು ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಣು ಮಕ್ಕಳನ್ನು ಕೂಡ ಸೇವಿಂಗ್ಸ್ ಅಲ್ಲೇ ಬದುಕೋದು ಹೇಗೆ ಅಂತ ಕಲಿಸ್ಕೊಟ್ಟು ಅವರು ಲೈಫ್ ಲೀಡ್ ಮಾಡ್ಕೊಂಡು ಬಂದಿರ್ತಾರೆ. ನಾಗಮಣಿ ಅವರ 35ನೇ ವಯಸ್ಸಿಗೆಲ್ಲ ಅವರ ಸೇವಿಂಗ್ಸ್ ಅಮೌಂಟ್ ಒಂದು ಜಾಗ ಖರೀದಿ ಮಾಡುವಷ್ಟು ಇಟ್ಟಿರ್ತಾರೆ. ಸೊ ಅವರ ಗಂಡನ ಹತ್ರ ಮನೆ ಮಾಡ್ಬೇಕು ಅನ್ನೋ ಡಿಸ್ಕಷನ್ ಮಾಡಿ ಕಡೆಗೆ ಅವರು ವರ್ಕ್ ಮಾಡ್ತಾ ಇದ್ದಂತ ಆ ಸ್ಕೂಲ್ ಸರೌಂಡಿಂಗ್ ಅಲ್ಲೇ ಒಂದು 7-8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸೈಟ್ ನ ಹುಡುಕ್ತಾ ಇರ್ತಾರೆ. ಎಲ್ಲೋದ್ರೂ ಜಾಸ್ತಿ ರೇಟ್ ಹೇಳ್ತಾ ಇರ್ತಾರೆ. ಅವ್ರಿಗೆ ಬೇಕಾದಂತ ಸೌಕರ್ಯಗಳಿರುವಂತ ಹತ್ತಿರದಲ್ಲೇ ಇರುವಂತ ಸೈಟ್ಗಳನ್ನ ಯಾರು ತೋರಿಸಲ್ಲ. ಕಡೆಗೆ ಅವರು ವಿಧಿ ಇಲ್ಲದೆ ಒಬ್ಬ ಲೋಕಲ್ ಬ್ರೋಕರ್ ಹತ್ರ ಹೋಗಿ ಅದನ್ನ ವಿಚಾರಿಸಿದಾಗ ಆ ಲೋಕಲ್ ಬ್ರೋಕರ್ ಅವರಿಗೆ ಒಂದು 5 ಗ್ರೌಂಡ್ ಅಂದ್ರೆ 5 ಗುಂಟೆ ಜಾಗ ಇರುವಂತ ಒಂದು ಸೈಟ್ ನ ತೋರಿಸ್ತಾರೆ. ದೊಡ್ಡ ಸೈಟ್ ಆಗಿರುತ್ತೆ. ಮನೆ ಕಟ್ಟಿದ್ರು ಕೂಡ ಲೈಕ್ 2 ಗುಂಟೆಲಿ ಮನೆ ಕಟ್ಟಿದ್ರು ಕೂಡ ಫ್ರಂಟ್ ಅಲ್ಲಿ 3 ಗುಂಟೆ ಅಷ್ಟು ಜಾಗ ಅವ್ರಿಗೆ ಓಪನ್ ಆಗಿ ಪಾರ್ಕಿಂಗು ಗಾರ್ಡನ್ಗೆ ಅನ್ನೋ ತರ ಸಿಗುತ್ತೆ. ಸೊ ಓಕೆ ಅಂತ ಅಂದ್ಬಿಟ್ಟು ನಾಗಮಣಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಸೈಟ್ ನೆಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡೋದನ್ನ ಮೆಂಟಾಲಿಟಿಲಿ ಒಂದ್ಸಲ ಅವರು ಅವರ ಹಸ್ಬೆಂಡ್ ಜಾಗ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ದಂತ ಅವ್ರಿಬ್ರು ಹೆಣ್ಮಕ್ಳು ಬಂದಾಗ ಅವರನ್ನು ಕರ್ಕೊಂಡು ಜಾಗ ತೋರಿಸೋಣ ಅಂತ ಬಂದು ಒಂದು ಸಂಜೆ ಟೈಮಲ್ಲಿ ಜಾಗನ ತೋರಿಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಇವರು ಸೈಟ್ ನ ನೋಡ್ಕೊಂಡು ಮಾತಾಡ್ತಾ ಇದ್ದಿದ್ದನ್ನ ಅಲ್ಲೇ ವಾಕಿಂಗ್ ಬಂದಂತ ಕೆಲವು ಲೇಡೀಸ್ ನೋಡ್ತಾರೆ. ಆ ಲೇಡೀಸ್ ಬಂದು ನಾಗಮಣಿನ ಕರೆದು ಸಪರೇಟ್ ಆಗಿ ಕರೆದು ಮಾತಾಡ್ತಾರೆ. ಏನಮ್ಮ ಈ ಜಾಗ ನೀವು ತಗೋತೀರಾ ಅಂತ ಕೇಳ್ತಾರೆ. ಹೌದು ನಾವು ತಗೋತಾ ಇದೀವಿ, ನಮ್ಗೆ ಒಳ್ಳೆ ರೇಟಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ಆಗ ಅವ್ರು ಹೇಳ್ತಾರೆ, ತಗೊಳ್ಳೋದು ನೀವು ಬಿಡೋದು ನಿಮಗ್ ಬಿಟ್ಟಿದ್ದು, ಆದ್ರೆ ಈ ಜಾಗದ ಬಗ್ಗೆ ಸ್ವಲ್ಪ ವಿಚಾರಗಳು ತಿಳ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಪಾಳ ಬಿದ್ದ ಮನೆ ಅಂತ, ಅಲ್ಲಿ ಒಂದು ಸಣ್ಣ ಮನೆ ಇರುತ್ತೆ. 10ಕ್ಕೆ 20 ಅನ್ನೋ ಸೈಜ್ ಅಲ್ಲಿ ಒಂದು ಸಣ್ಣ ಮನೆ ಇರುತ್ತೆ. ಆ ಮನೆ ಆಲ್ಮೋಸ್ಟ್ ಮುರಿದು ಬಿದ್ದಿರುತ್ತೆ, ಪಾಳ ಬಿದ್ದಿರುತ್ತೆ. ಆ ಮನೆ ತೋರಿಸ್ಬಿಟ್ಟು ಆ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆ ಬಂದು ಒಬ್ಬ ಹುಡುಗಿ ವಾಸ ಇದ್ರು. ಅವ್ರಿಗೆ ಮದುವೆ ಆಗಿರ್ಲಿಲ್ಲ, ಮಕ್ಕಳು ಇರ್ಲಿಲ್ಲ, ಯಾವುದೇ ರೀತಿಯಾದಂತ ನೆಂಟರು ಸಂಬಂಧಿಕರು ಅಂತ ಯಾವುದೇ ಕನೆಕ್ಷನ್ ಇಲ್ಲದೆ ಒಂಟಿ ಹೆಣ್ಣಾಗಿ ಬದುಕ್ತಾ ಇದ್ದ ಜಾಗ ಅದು. ಕಾಲಕ್ರಮೇಣ ಏನಾಯ್ತೋ ಏನೋ ಕಥೆ ಅಂತ ಗೊತ್ತಿಲ್ಲ, ಆ ಜಾಗದಲ್ಲಿ ಅವರು ಸೂಸೈಡ್ ಮಾಡ್ಕೊಂಡು ತೀರ್ಕೊಬಿಟ್ರು. ಆಮೇಲೆ ಸಣ್ಣ ಪುಟ್ಟ ಅವರು ಇವರು ಬಂದು ಇದನ್ನ ಪರ್ಚೇಸ್ ಮಾಡಕ್ಕಂತ ಇದಕ್ಕಿಂತ ಮುಂಚೆ ಬಂದಂತ ವ್ಯಕ್ತಿಗಳು ಆ ಜಾಗದ ಬಗ್ಗೆ ಶಾಸ್ತ್ರ ಕೇಳಿದಾಗ ಈ ಜಾಗದಲ್ಲಿ ಒಂದು ದುಷ್ಟ ಮುನಿ ಇದೆ ಅಂತ ಗೊತ್ತಾಯ್ತು. ಆ ದುಷ್ಟ ಮುನಿ ದೃಷ್ಟಿಯಿಂದಾನೇ ಆ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಗೊತ್ತಾಯ್ತು. ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದೀವಿ, ದಯವಿಟ್ಟು ನೀವು ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ನಾಗಮಣಿಗೆ ಈ ವಿಚಾರಗಳೆಲ್ಲ ಹೋಗ್ತಾ ಇದ್ದಾಗ ಅವ್ರಿಗೆ ಸರಿ ಆಯ್ತು, ಏನಕ್ಕೂ ಬ್ರೋಕರ್ ಹತ್ರ ಮಾತಾಡ್ಬಿಡೋದು ಅಂತ ಡಿಸೈಡ್ ಮಾಡ್ಕೊಂಡು ಆಯ್ತಮ್ಮ ನಾವು ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ರಿಟರ್ನ್ ಬರ್ತಾರೆ. ಗ್ರೌಂಡ್ ದೊಡ್ಡದಾಗಿದ್ದರಿಂದ ಈ ಜಾಗ ನೋಡಿದಷ್ಟ ಇಬ್ರು ಹೆಣ್ಮಕ್ಳು ಫೋನ್ ತಗೊಂಡು ಅಲ್ಲೋಗಿ ಜಾಗನೆಲ್ಲ ನೋಡ್ತಾ ಇರ್ತಾರೆ, ಸೆಲ್ಫಿ ಗಿಲ್ಫಿ ತಗೋತಾ ಇರ್ತಾರೆ. ಇದಾಗಿದ್ದು ಒಂದು 2 ದಿನ 3 ದಿನ ಬಿಟ್ಕೊಂಡು ಆ ಬ್ರೋಕರ್ಗೆ ಫೋನ್ ಮಾಡ್ಬಿಟ್ಟು ಈ ತರ ಅಕ್ಕಪಕ್ಕದ ಮನೆಯವ್ರಿಗೆ ಈಗ ಹೇಳ್ತಾ ಇದಾರೆ, ಆ ಜಾಗದಲ್ಲಿ ಈ ತರ ಏನೋ ನಡೆದಿದೆ ಅಂತಲ್ಲ, ನಮ್ಗೆ ಯಾಕೆ ಹೇಳಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರೇಗ್ತಾರೆ. ಅದನ್ನ ಕೇಳಿದಂತ ಬ್ರೋಕರು ಹಂಗೆ ಟ್ವಿಸ್ಟ್ ಮಾಡ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಮ್ಮ ಈ ಜಾಗದಲ್ಲಿ ಇಷ್ಟು ಕಡಿಮೆಗೆ ಯಾರು ಕೊಡಲ್ಲ, ಆ ಅಕ್ಕಪಕ್ಕದ ಮನೆಯವರೇ ಆ ಗ್ರೌಂಡ್ಗೋಸ್ಕರ ಇಷ್ಟಪಡ್ತಾ ಇದಾರೆ,
ಹಿಂಗಾರ ಅವ್ರು ತಗೋಬೇಕು ಅನ್ನೋಕ್ಕೋಸ್ಕರ ನೀವು ಬಂದಿರೋರಿಗೆ ನಿಮಗೆ ಸುಳ್ಳು ಹೇಳಿ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಟ್ವಿಸ್ಟ್ ಮಾಡಿ ಕಳಿಸ್ಕೊಡ್ತಾರೆ. ಈ ಮಾತನ್ನ ಕೇಳಿ ನಾಗಮಣಿ ಒಂದ್ ನಿಜ ಅಂತ ನಂಬ್ಕೊಂಡು ಸರಿ ಆಯ್ತು ಈ ಜಾಗನ ಕ್ಲೀನ್ ಮಾಡಿಸಿ ಮನೆ ಕಟ್ಟದ ಅಂದ್ಬಿಟ್ಟು ಫುಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅವ್ರ ಗಂಡ ಅವರು ನಿಂತು ಆ ಜಾಗದಲ್ಲಿ ಮನೆ ಕಟ್ಟಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ರೆಡಿ ಮಾಡ್ಕೋತಾರೆ. ಸೊ ಇದೆಲ್ಲ ಆಗ್ತಿದ್ದಂಗೆನೆ ಆ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಾಯ್ತು, ಮಾರ್ಕಿಂಗ್ ಹಾಕಿ ಬಿಟ್ಟಾಯ್ತು, ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿರುತ್ತೆ. ಸೊ ದುಡ್ಡು ಏನ್ ಮಾಡೋದಂತ ಗೊತ್ತಿಲ್ಲದೆ ಕಡೆಗೆ ಬ್ಯಾಂಕ್ ಹತ್ರ ಹೋಗಿ ಪ್ರೊಸೀಜರ್ ನೋಡ್ತಾರೆ. ನಾಗಮಣಿ ಗೌರ್ಮೆಂಟ್ ಆಫೀಷಿಯಲ್ ಆಗಿದ್ರಿಂದ, ಗೌರ್ಮೆಂಟ್ ಟೀಚರ್ ಆಗಿದ್ರಿಂದ ಅವ್ರಿಗೆ ಲೋನ್ ಸಿಗುತ್ತೆ ಅನ್ನೋ ತರ ಆಗುತ್ತೆ, ಹೋಮ್ ಲೋನ್ ಆಗುತ್ತೆ. ಬಟ್ ಆ ಪ್ರೊಸೀಜರ್ಸ್ ಆಲ್ಮೋಸ್ಟ್ 2 ರಿಂದ 3 ತಿಂಗಳ ತನಕ ಆಗೋಗುತ್ತೆ. ಈ 2 ರಿಂದ 3 ತಿಂಗಳು ಆಗ್ತಿದ್ದಂಗೆ ನಾಗಮಣಿಗೆ ಮೆಂಟಲಿ ಒಂಥರ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಆ ಸೈಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಬಟ್ ನಾವು ನೋಡ್ಕೊಂಡು ಹೆಜ್ಜೆ ಇಡೋದ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರ ಮತ್ತೆ ಅವ್ರ ಗಂಡನ ಜಾತಕನ ತಗೊಂಡು ಸೀದಾ ಜ್ಯೋತಿಷಿ ಹತ್ರ ಕೊಡ್ತಾರೆ. ನಾವ್ ಈ ತರ ಒಂದು ಗ್ರೌಂಡ್ ತಗೊಂಡಿದೀವಿ, ನಾವು ಮನೆ ಕಟ್ಬೇಕು ಅಂತಿದೀವಿ ಅಂತ ಹೇಳಿದಾಗ ಜಾತಕ ನೋಡಿದ ಜ್ಯೋತಿಷಿ ಹೇಳ್ತಾರೆ, ಇಲ್ಲ ಅಮ್ಮ, ಈ ಟೈಮಲ್ಲಿ ನಿಮ್ಗೆ ಮನೆ ಕಟ್ಟೋ ಯೋಗ ಇಲ್ಲ. ಒಂದು ವೇಳೆ ನೀವು ಮನೆ ಕಟ್ತೀರ ಅಂತಂದ್ರೂ ಕೂಡ ಮನೆ ಕಟ್ಟೋದ್ರಿಂದ ಗಂಡು ಮತ್ತೆ ಹೆಣ್ಣು ಇಬ್ಬರಿಗೂ ತೊಂದರೆ ಆಗುತ್ತೆ. ಸೊ ಇಬ್ಬರು ಆಗೋ ತೊಂದರೆ ಯಾವ ತರ ಇರುತ್ತೆ ಅಂತಂದ್ರೆ, ಫಸ್ಟ್ ಹೆಣ್ಣನ್ನ ತೊಂದರೆ ಕೊಡುತ್ತೆ, ಅದಾದ್ಮೇಲೆ ಆ ಮನೆ ಗಂಡಿಗೆ ತೊಂದರೆ ಬರುತ್ತೆ ಅನ್ನೋ ತರ ಹೇಳ್ತಾರೆ. ಇದನ್ನ ಕೇಳ್ಕೊಂಡಾಗ ಸರಿ ಆಯ್ತು, ಓಕೆ ಅಂತ ಹೇಳ್ಬಿಟ್ಟು ನಾಗಮಣಿ ಮನೆಗೆ ಹೋಗ್ತಾರೆ. ಆದ್ರೆ ಈ ನಾಗಮಣಿ ಹೇಗೆ ಇರ್ತಾರೆ ಅಂತಂದ್ರೆ, ಫಸ್ಟ್ ಆ ಲೇಡೀಸ್ ವಾಕಿಂಗ್ ಬಂದ ಲೇಡೀಸ್ ಅಂತ ಹೇಳಿದಂತ ಆ ಡೀಟೇಲ್ನೂ ಸರಿ, ಈಗ ಜ್ಯೋತಿಷಿ ಹತ್ರ ಹೋಗಿ ಕೇಳಿದಾಗ ಈ ಡೀಟೇಲ್ನೂ ಸರಿ, ಇದನ್ನ ಮನೆಯವ್ರ ಹತ್ರನೇ ಹೇಳ್ಕೊಂಡ್ರಲ್ಲ, ಕೇಳಿದ್ರೆ ಎಲ್ಲಿ ಗಾಬರಿ ಪಡ್ತಾವೋ, ಎಲ್ಲಿ ಎದುರ್ಕೋತಾವೋ ಅನ್ನೋದ್ರ ಯೋಚನೆ ಮಾಡ್ಕೊಂಡು ಸರಿ ಆಗಿದಾಗ ಹೋಗ್ಲಿ, ಹೆಂಗಿದ್ರು ಸ್ವಂತ ಮನೆ ಅನ್ನೋ ಮೋಹ ಇತ್ತಲ್ಲ, ಆ ಮೋಹದಲ್ಲಿ ಬಿದ್ದಿದ್ರಿಂದ ಆ ಮನೆ ಕಟ್ಟ ಕೆಲಸನ ಶುರು ಮಾಡ್ತಾರೆ. ಇವ್ರಿಗೆ ಹೆಂಗಿದ್ರು ಆಲ್ಮೋಸ್ಟ್ ಕಡಿಮೆ ಅಮೌಂಟ್ ಅಲ್ಲೇ ಆ ಗ್ರೌಂಡ್ ಸಿಕ್ಕಿದ್ರಿಂದ ಆ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ತುಂಬಾ ದುಡ್ಡು ಖರ್ಚು ಮಾಡಿ ತುಂಬಾ ಅದ್ದೂರಿಯಾಗಿ ಒಂದು ಮನೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಈ ಮನೆ ರೈಸ್ ಆಗ್ತಾ ನಾಗಮಣಿ ಅವರ ಆರೋಗ್ಯ ಕಮ್ಮಿ ಆಗ್ತಾ ಬರುತ್ತಿರುತ್ತೆ. ಅವ್ರಿಗೆ ದಿಢೀರಂತ ಒಂಥರ ತಲೆ ಸುತ್ತು ಬರೋದು, ಕೈ ಕಾಲೆಲ್ಲ ಒಂಥರ ಬೆಂಡಾದಂಗ ಆಗೋಗೋದು, ಈ ತರ ಒಂದೊಂದಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾನೆ ಬರ್ತಾ ಇರುತ್ತೆ. ಇದು ಈ ಮನೆ ಕೆಲಸ ಇಷ್ಟಕ್ಕಾಗೋಗ್ಲಿ ಅಷ್ಟಕ್ಕಾಗೋಗ್ಲಿ, ಆಮೇಲೆ ಹಾಸ್ಪಿಟಲ್ಗೆ ಹೋಗೋದಾ ಅಂತ ಅಂದ್ಬಿಟ್ಟು ಅವ್ರ ಹಾಸ್ಪಿಟಲ್ಗೆ ಹೋಗದೆ ಮುಂದಾಕೊಂಡು ಕಡೆ ಬರ್ತಾ ಇರ್ತಾರೆ. ಸೊ ಹೀಗೆ ಬರ್ತಾ ಇರ್ಬೇಕಾದ್ರೆ ಫೈನಲಿ ಮನೆ ಕೂಡ ರೆಡಿ ಆಗೋಗುತ್ತೆ. ಮನೆ ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಕಾರ್ಡ್ ಪ್ರಿಂಟ್ ಮಾಡಿಸಿ, ಆ ಹೌಸ್ ವಾರ್ಮಿಂಗ್ ವಿಚಾರಕ್ಕೋಸ್ಕರ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲರಿಗೂ ಕಾರ್ಡ್ ಹಂಚಿ ಊರೇ ಬಂದು ಓಹೋ ಅನ್ನೋ ತರ ಮನೆ ಕಟ್ಟಿ ಆ ಗೃಹ ಪ್ರವೇಶ ನಡೆಸ್ತಾರೆ. ಸೊ ಗೃಹ ಪ್ರವೇಶ ನಡೆಸೋ ದಿನ ಕೂಡ ನೈಟ್ ಎಲ್ಲ ಆ ಪ್ರಿಪರೇಷನ್ ಆಗಿ ಬೆಳಗಿನ ಜಾವ 4 ಗಂಟೆಗೆ ಮನೆ ಒಳಗಡೆ ಹಸು ಕರ್ಕೊಂಡ್ ಬರ್ಬೇಕಾಗಿರುತ್ತೆ. ಆ ಹಸು ಕರ್ಕೊಂಡ್ ಬರಕ್ಕಿಂತ ನಾಗಮಣಿ ಆಚೆ ನಡ್ಕೊಂಡ್ ಬರ್ತಾರೆ. ದಿಢೀರಂತ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾರೆ. ಅವ್ರ ಗಂಡ ಓಡ್ ಹೋಗ್ಬಿಟ್ಟು ಏನೈತೆ ಹಂಗೆ ಹಿಂಗೆ ಅಂತ ಹೇಳಿ ಎಬ್ಬಿಸಿ ಅವ್ರನ್ನ ವಿಚಾರಿಸಿದಾಗ ಏನು ಇಲ್ಲ, 2 ದಿನ ಫುಲ್ ಬಿಸಿ ಇತ್ತಲ್ಲ, ಟಯರ್ಡ್ ಆಗ್ಬಿಟ್ಟೆ, ಸೊ ಅದರಿಂದ ಏನೂ ಇಲ್ಲ ಅನ್ನೋ ನಾಗಮಣಿನೂ ಹೇಳಿ ಮ್ಯಾನೇಜ್ ಮಾಡ್ಬಿಡ್ತಾರೆ. ಆದ್ರೆ ಗಂಡನಿಗೆ ಗೊತ್ತಾಗುತ್ತೆ ಏನೋ ಸಮಥಿಂಗ್ ರಾಂಗ್ ಇದೆ ಈ ತರ, ಯಾಕಂದ್ರೆ ಯಾವತ್ತು ಈ ಮಟ್ಟಿಗೆ ಪ್ರಜ್ಞೆ ತಪ್ಪಿ ಬಿದ್ದವರಲ್ಲ, ತಲೆ ಸುತ್ತ ಕುಂತವ್ರು ಬರ್ತು, ಈ ಮಟ್ಟಿಗೆ ಪ್ರಜ್ಞೆ ತಪ್ಪಿ ಬಿದ್ದವರಲ್ಲ ಅಂತ ಅನ್ಬಿಟ್ಟು ಸರಿ 1-2 ದಿನ ಕಳೀಲಿ, ಹಾಸ್ಪಿಟಲ್ ಕರ್ಕೊಂಡೋಗಿ ತೋರ್ಸೋದ ಅಂತ ಅನ್ಬಿಟ್ಟು ಆ ಪೂಜೆ ಗೀಜೆ ಎಲ್ಲ ನಡೆದು, ಸತ್ಯನಾರಾಯಣ ಪೂಜೆ ಎಲ್ಲ ನಡೆದು ಒಂದು 3 ದಿನ ಕಳೆದ ಮೇಲೆ ಅವರು ಮೈಸೂರು ಹಾಸ್ಪಿಟಲ್ ಕರ್ಕೊಂಡು ಬಂದು ಫುಲ್ ಬಾಡಿ ಚೆಕ್ಅಪ್ ಮಾಡಿಸ್ತಾರೆ. ಮೈಸೂರು ಹಾಸ್ಪಿಟಲ್ ಬಂದು ಫುಲ್ ಚೆಕ್ಅಪ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಬಾಡಿಲಿ ಬೇರೆ ಯಾವ ಸಮಸ್ಯೆ ಇರಲಿರಲ್ಲ, ಬಟ್ ಕಿಡ್ನಿಲಿ ಏನೋ ಎಫೆಕ್ಟ್ ಆಗೋಗಿರುತ್ತೆ. ಅದರಲ್ಲಿ ಒಂದು ಸೋಂಕು ಹೇಗೆ ಹರಡಿರುತ್ತೆ ಅಂತಂದ್ರೆ, ಇನ್ನೊಂದು 5-6 ತಿಂಗಳೊಳಗಡೆ ಸರ್ಜರಿ ಮಾಡ್ಲಿಲ್ಲ ಅಂತಂದ್ರೆ ಕಿಡ್ನಿನೇ ತೆಗೆದಾಕ್ಬೇಕಾಗುತ್ತೆ, ಇಲ್ಲ 2 ಕಿಡ್ನಿ ಫೈಲ್ಯೂರ್ ಆಗ್ಬಿಡುತ್ತೆ ಅನ್ನೋ ಮಟ್ಟಿಗೆ ಅವ್ರಿಗಾಗೋಗಿರುತ್ತೆ. ಕಡೆಗೆ ಅವ್ರ ಗಂಡನ ಕಿಡ್ನಿನೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದಾ ಅನ್ನೋ ಚೆಕ್ ಮಾಡಿ ನೋಡ್ತಾರೆ, ಬಟ್ ಅದು ಮ್ಯಾಚಿಂಗ್ ಬರಲ್ಲ. ಸೊ ಅದರಿಂದ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಸೊ ವಿಧಿ ಇಲ್ಲದೆ ಗೌರ್ಮೆಂಟ್ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೋತಾರೆ. ಯಾಕಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋದಲ್ಲ, ಎಷ್ಟು ಜನ ರಿಜಿಸ್ಟರ್ ಮಾಡ್ತಾರೋ ಕಿಡ್ನಿ ಬರ್ತಿದ್ದಂಗೆನೆ ರಿಪ್ಲೇಸ್ಮೆಂಟ್ ಗಳನ್ನ ನಡೀತಾ ಇರುತ್ತೆ. ಸೊ ಇವರು ಹೋಗಿ ರಿಜಿಸ್ಟರ್ ಮಾಡಿಸಿದಾಗ ಇವ್ರಿಗೆ ಬಂದು ಒಂದು 6 ತಿಂಗಳಾದ್ಮೇಲೆ ಸಿಗುತ್ತೆ ಅನ್ನೋ ತರ ಹೇಳ್ಬಿಡ್ತಾರೆ. ನಾಗಮಣಿ ಅವ್ರಿಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಆ ಜ್ಯೋತಿಷಿ ಹೇಳಿದ್ದೆಲ್ಲ ಒಂದೊಂದಾಗಿ ನಡೀತಾ ಇದೆ. ಸೊ ಫಸ್ಟ್ ಏಟು ನನಗೆ ಬೀಳ್ತಾ ಇದೆ ಅಂತಂದ್ರೆ ನಾನು ಉಳ್ಕೊಳಲ್ಲ, ತೀರ್ಕೋತೀನಿ ಅನ್ನೋ ಒಂದು ಮೆಂಟಲಿ ಡಿಸ್ಟರ್ಬ್ ಆದ್ಮೇಲೆ ಅವ್ರು ಹೇಗಾಗೋಗ್ತಾರೆ ಅಂತಂದ್ರೆ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಡ್ತಾರೆ. ಈ ಗೌರ್ಮೆಂಟ್ ಅಲ್ಲಿ VRS ತರ ತಗೋತಾರ, ಆ ತರ ತಗೋಬಿಟ್ಟು ಮನೇಲೆ ಉಳ್ಕೋತಾರೆ.
ಎಲ್ಲೂ ಹೋಗಲ್ಲ, ಎಲ್ಲೂ ಇದಾಗಲ್ಲ. ಹೆಂಗಿದ್ರು ಒಂದ್ 2 ತಿಂಗಳಾದ್ಮೇಲೆ ತೀರ್ಕೋತೀನಿ, ಇನ್ನೊಂದ್ 3 ತಿಂಗಳಾದ್ಮೇಲೆ ತೀರ್ಕೋತೀನಿ. ಈ ಮೆಂಟಾಲಿಟಿಲೇ ಇದ್ದು 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 ಹಾಸಿಗೆ ಹಿಡಿದು ಬಿಡ್ತಾರೆ. ಕರೆಕ್ಟ್ ಆಗಿ 1.5 ತಿಂಗಳು 2 ತಿಂಗಳಾಗ್ತಿದ್ದಂಗೆ ತುಂಬಾ ವೀಕ್ ಆಗ್ಬಿಡ್ತಾರೆ. ನಾಗಮಣಿ ಅವ್ರ ತಾಯಿಗೆ ಫೋನ್ ಮಾಡಿ ಬಂದು ಮಾತಾಡ್ಸಕ್ ಹೇಳ್ತಾರೆ. ಅವ್ರ ತಾಯಿನ ಬರಕ್ ಹೇಳ್ತಾರೆ. ನಾಗಮಣಿ ಅವ್ರ ತಾಯಿ ಬಂದಾಗ ಅವ್ರ ಹತ್ರ ಮನಸ್ ಬಿಚ್ಚಿ ಎಲ್ಲಾನು ಹೇಳ್ಬಿಡ್ತಾರೆ. ಸೈಟ್ ನೋಡಕ್ ಬಂದಾಗ ಏನೇನ್ ಹೇಳಿದ್ರು, ಮನೆ ಕಟ್ಟಕ್ ಹೋದಾಗ ಶಾಸ್ತ್ರಿ ಏನ್ ಹೇಳಿದ್ರು, ಎಲ್ಲನೂ ಬಾಯಿ ಬಿಚ್ಚಿ ಹೇಳಿದ್ಮೇಲೆ ಅವ್ರ ತಾಯಿಗೂ ಕೂಡ ಆ ಇವ್ರು ಹೇಳಿದ್ರೇನೋ ನಿಜ ಇದೆ ಅನ್ನೋ ತರ ನಂಬಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾಗಿದ್ದು ಮಾರನೇ ದಿನನೇ ನಾಗಮಣಿ ತೀರ್ಕೊಬಿಡ್ತಾರೆ. ಈ ಹೊಡೆತ ಆ ಮನೆಗೆ ತುಂಬಾ ದೊಡ್ಡ ಹೊಡೆತ ಆಗಿರುತ್ತೆ. ಯಾಕೆ ಅಂದ್ರೆ ಟೀಚರ್ ಆಗಿದ್ರು ಕೂಡ ನಾಗಮಣಿ ಮನೇನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು, ಅಷ್ಟು ನೀಟಾಗಿ ಇಟ್ಕೊಂಡಿದ್ರು, ಮನೆ ಕೆಲಸಗಳನ್ನ ಅಷ್ಟು ನಿಭಾಯಿಸ್ಕೊಂಡು ಬರ್ತಾ ಇದ್ರು ಅವರು. ಅವ್ರ ಹಾಸಿಗೆ ಹಿಡಿದ ಕಾಲದಿಂದ ಆ ಮನೆದು ಕಳೆ ಕಡಿಮೆ ಆಗ್ತಾನೆ ಬರ್ತಾ ಇತ್ತು. ಕಡೆಗೆ ಮನೆಗೆ ಕಳೆಯಾಗಿದ್ದಂತ ನಾಗಮಣಿ ತೀರ್ಕೊಬಿಟ್ಟಿರ್ತಾರೆ. ಸೊ ಇದಾಗಿದ್ದು 10 ದಿನ ಆಗ್ತಿದ್ದಂಗೆನೆ ಆ ನಾಗಮಣಿ ಅವ್ರ ತಾಯಿಗೆ ವಿಷಯಗಳು ಗೊತ್ತು. ಬಟ್ ಇದನ್ನ ಹೇಳಿದ್ರೆ ಇವ್ರು ಎದುರ್ಕೋತಾರೋ, ಇವ್ರಿಗೆ ಇನ್ನೂ ಭಯ ಪಡ್ತಾರೋ ಅಂತ ಅಂದ್ಬಿಟ್ಟು ಯಾವ ವಿಚಾರನೂ ಕೂಡ ಹೇಳದೆ ಒಂದು ತಿಂಗಳು ಕಳೀಲಿ, ಅಟ್ಲೀಸ್ಟ್ 30 ದಿನ ಆದ್ಮೇಲೆನೆ ಇವರೊಂದು ಶಾಸ್ತ್ರ ಕೇಳೋದು, ಪೂಜೆ ಕೇಳೋದು, ಯಾಗ ಮಾಡೋದು, ಹೋಮ ಮಾಡೋದು ನಡೆಯುತ್ತೆ. ಸೊ ಅದರಿಂದ ನಡಿ ಒಂದು 30 ದಿನ ಕಳೀಲಿ, 1 ತಿಂಗಳು ಪಾಸ್ ಆದ್ರೆ ನಾವು ಮಾಡ್ಕೊಬಿಡೋದ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಅವರು ನಾಗಮಣಿ ಅವ್ರ ತಾಯಿನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಇದಾಗಿದ್ದು 10 ದಿನ ಆಗ್ತಿದಂಗೆನೆ ಆ ಮನೆ ಯಾವ ತರ ಇರುತ್ತೆ ಅಂದ್ರೆ 3 BHK ಮನೆ ತರ ಇರುತ್ತೆ. ಒಂದು ರೂಮಲ್ಲಿ 2 ಮಕ್ಕಳು ಮಲಗಿರ್ತಾರೆ, ಇನ್ನೊಂದು ರೂಮಲ್ಲಿ ನಾಗಮಣಿ ಅವರ ಗಂಡ ಮಲಗಿರ್ತಾರೆ, ಹಾಲಲ್ಲಿ ಈ ಅಜ್ಜಿ ಮಲಗಿರ್ತಾರೆ. ಈ ನಾಗಮಣಿ ಅವರು ತೀರ್ಕೊಂಡು 10 ದಿನ ಕಳೀತಾ ಇದ್ದಂಗೆನೆ ನಾಗಮಣಿ ಅವ್ರ ಗಂಡ ಇದ್ದಾರಲ್ಲ, ಅವರ ರೂಮ್ ಬಾಗಿಲಿಗೆ ದಡಾರ ಅಂತ ಒಂದು ಏನೋ ಬಿದ್ದಂಗ್ ಸೌಂಡ್ ಆಗುತ್ತೆ. ಆ ಸೌಂಡ್ ಕೇಳಿ ನಾಗಮಣಿ ಅವ್ರ ತಾಯಿ ಎದ್ದು ಕೂತ್ಕೊಬಿಡ್ತಾರೆ. ತಿರುಗಿ ನೋಡಿದ್ರೆ ಅವರ ಅಳಿಯ ನಾಗಮಣಿ ಅವ್ರ ಗಂಡ ಟಕ್ಕಂತ ಬಾಗಿಲು ಆಚೆ ಬರ್ತಾರೆ. ಆಚೆ ಬಂದು ಮೈನ್ ಡೋರ್ ಹತ್ರ ನಡ್ಕೊ ಹೋಗ್ತಾ ಇರ್ತಾರೆ. ಏನಾಯ್ತು ಹೇಳಿದ್ರೆ, ಏನ್ ಸೌಂಡ್, ಏನಾಯ್ತು ಹೇಳಿದ್ರೆ ಅಂತ ಕೇಳಿದ್ರೆ ಯಾವ್ದೇ ರೆಸ್ಪಾನ್ಸ್ ಇರಲ್ಲ. ಇದು ಒಂಥರ ಅಬ್ನಾರ್ಮಲ್ ಆಗಿರೋದು ನೋಡ್ಬಿಟ್ಟು ಎಲ್ಲೋ ಅಳಿಯ ಏನೋ ಆಗಿದೆ, ಡಿಸ್ಟರ್ಬ್ ಆಗಿದ್ದಾರೆ, ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಹಿಂದೆ ಫಾಲೋ ಮಾಡ್ಕೊಂಡು ನಾಗಮಣಿ ಅವ್ರ ತಾಯಿ ಹೋಗ್ತಾರೆ. ಹತ್ರ ಹೋಗ್ತಿದ್ದಂಗೆನೆ ಅಲ್ಲಿಂದ ಆಚೆ ಬಂದ ನಾಗಮಣಿ ಅವರ ಹಸ್ಬೆಂಡ್ ಸೀದಾ ಆ ಹಿಂದ್ಗಡೆ ಪೈಪ್ ಇರುತ್ತಲ್ಲ, ಆ ಮಳೆ ನೀರು ಕೆಳಗಡೆ ಬರೋಕ್ಕೋಸ್ಕರ ಆ ಪೈಪ್ ಹಿಡ್ಕೊಂಡು ಮನೆ ಮೇಲೆ ಹಚ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಷ್ಟು ಫಾಸ್ಟ್ ಆಗಿ ಹತ್ತಾರೆ ಅಂದ್ರೆ ಒಂದು ಕೋತಿ ಪಟ್ ಅಂತ ನೆಗೆದು ಹತ್ತು ಹೋದಂಗೆ. ಅದು 2 ಫ್ಲೋರ್ ಮನೆ ಆಗಿರೋದ್ರಿಂದ 2ನೇ ಫ್ಲೋರ್ ಮೇಲ್ಗಡೆ ಬಂದು ಟೆರಸ್ ಆಗಿರುತ್ತೆ. 2-3 ಜಂಪ್ಗೆ ಟೆರಸ್ ಮೇಲೆ ಹೊಂಟೋಗ್ಬಿಡ್ತಾರೆ. ಸಾಧಾರಣ ಮನುಷ್ಯನ ಕೈಯಲ್ಲಿ ಆತರ ಹತ್ತಕ್ ಆಗಲ್ಲ. ಬಟ್ ಟಕ್ಕಂತ ಹೋಗಿದ್ದು ಆಶ್ಚರ್ಯ ಆಗ್ಬಿಡುತ್ತೆ. ಇದ್ಯಾಕೆ ಹಿಂಗ್ ಹೋದ್ರು ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಹೋಗಿ ಮೆಟ್ಲು ಹತ್ಕೊಂಡು ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಅಲ್ಲೋಗಿ ನೋಡಿದ್ರೆ ಮನೆ ಮೇಲ್ ಬಂದು ಮನೆಯಿಂದ ಹಿಂದ್ಗಡೆ ಒಂದು ಮರಕ್ಕೆ ಸಾಮಾನ್ಯ ಒಂದು ಕೋತಿ ನೆಗೆದಂಗೆ ಜಂಪ್ ಮಾಡ್ಬಿಡ್ತಾರೆ. ಆ ಗ್ರೌಂಡ್ ತಗೊಂಡಿದ್ದ ಕಾಲದಲ್ಲಿ ಅಲ್ಲಿ ಅತಿ ದೊಡ್ಡ ಒಂದು ಮಾವಿನ ಮರ ಇತ್ತು, ನಾಟಿ ಮಾವಿನ ಮರ. ಅದು ಒಂದು ದೊಡ್ಡ ಆಲದ ಮರದ ಸೈಜ್ ಅಲ್ಲಿ ಇತ್ತು. ಸೊ ಮಾವಿನ ಮರ ಯೂಸ್ ಆಗುತ್ತೆ, ನಮಗೆ ಸೀಸನ್ಲಿ ಸಿಗುತ್ತೆ ಅನ್ನೋ ಒಂದು ಆಸೆಗೋಸ್ಕರ ಇವ್ರು ಮಾವಿನ ಮರ ಕಟ್ ಮಾಡಿರ್ತಾರಲ್ಲ, ಮಾವಿನ ಮರ ಮುಂದೆನೆ ಮನೆ ಕಟ್ಟಿರ್ತಾರೆ. ಸೊ ಆ ಮಾವಿನ ಮರದ ಮೇಲೆ ನೆಗೆದ ತಕ್ಷಣ ಇವ್ರು ಹೋಗಿ ಮರಕ್ಕೆ ಬೀಳ್ತಿದ್ದಂಗೆ ಇಡೀ ಮರನೇ ಶೇಕ್ ಆಗುತ್ತೆ. ಆಲದ ಮರ ಸೈಜ್ ಅಲ್ಲಿ ಇತ್ತು ಮರನೇ ಶೇಕ್ ಆಗುತ್ತೆ. ಬಟ್ ಆಕ್ಚುಲಿ ಒಬ್ಬ ವ್ಯಕ್ತಿ ಬಿದ್ರೆ ಆತರ ಶೇಕ್ ಆಗದೇ ಇಲ್ಲ. ಇದನ್ನ ನೋಡಿ ಎದುರ್ಕೊಬಿಟ್ಟು ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ಲಿಂದ ಇಳಿದು ಬಂದು ಎದುರುಗಡೆ ಮನೆ, ಪಕ್ಕದ ಮನೆ ಎಲ್ಲರನ್ನೂ ಬಾಗಿಲು ಎಬ್ಸಿ, ಎಲ್ಲರನ್ನೂ ಬಾಗಿಲು ಬಡಿದು ಎಬ್ಸಿ ಹಿಂಗಾಗಿದೆ, ನನ್ನ ಹಳ್ಳಿಯಿಂದ ಕಾಪಾಡಿ ಬನ್ನಿ, ಹಂಗೆ ಹಿಂಗೆ ತಗ ಹೋಗಿರೋದು. ಅವ್ರನ್ನ ಕೇಳಿದ್ನೆಲ್ಲ ನೋಡಿ ಆ ನಡೆದು ಬಂದ ರೀತಿ, ಮೇಲ್ ಹತ್ತಿದ ರೀತಿನೆಲ್ಲ ಹೇಳಿದ ತಕ್ಷಣ ಅವರು ಸರಿ ಆಯ್ತು ಬರ್ತೀವಿ ಅಂತ ಒಂದು 4-5 ಮನೆಯವರು ಎಲ್ಲ ಎದ್ದು ಬಂದು ಆ ಮರದ ಹತ್ರ ಹೋಗಿ ನೋಡ್ತಾರೆ. ಮರದ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಎಲ್ಲಿ ಟಾರ್ಚ್ ಹೊಡೆದ್ರು ಕಾಣಿಸ್ತಿಲ್ಲ. ಯಾಕಂದ್ರೆ ಮರ ತುಂಬಾ ದೊಡ್ಡ ಮರ. ಅಲ್ಲಿ ಯಾವ ಕೊಂಬೆಯಲ್ಲಿದ್ದಾರೆ, ಯಾವ ಕೊಂಬೆಯಿಂದ ಉಸ್ಕೊಂಡಿದ್ದಾರೆ, ಎಲ್ಲಿಂದ ಎಲ್ಲಿ ಮೂವ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರ ಪ್ರೆಸೆನ್ಸ್ ಅಲ್ಲಿ ಇದೆ ಅನ್ನೋದಕ್ಕೆ ಆ ಮರದ ಮೇಲಿಂದ ಜೋರಾಗಿ ಒಂದು ಗಂಭೀರವಾದ ಒಂದು ಸೌಂಡ್ ಮಾತ್ರ ಬರ್ತಾ ಇದೆ. ಈ ತರ ಒಂದು ಟೋನ್ ಅಲ್ಲಿ ಜೋರಾಗಿ ಸೌಂಡ್ ಬರ್ತಾ ಇದೆ. ಅದನ್ನ ಎಲ್ಲರೂ ಫೀಲ್ ಮಾಡ್ತಾ ಇದಾರೆ. ಇದನ್ನ ಕೇಳಿಸ್ಕೊಂಡು ಏನೋ ಇದೆ, ಬಟ್ ಅದು ಸಾಧಾರಣವಾದ ಇದಲ್ಲ ಅನ್ನೋದು ಅಲ್ಲಿರೋಗೆಲ್ಲರೂ ಫೀಲ್ ಆಗೋಗುತ್ತೆ. ಯಾಕಂದ್ರೆ ಆ ಮನೆ ಹಿಂದೆ ಇದ್ದ ಬೀದಿಯವ್ರಿಗಷ್ಟೇನೆ, ಆ ಮರದ ಪಕ್ಕ ಇದ್ದ ಬೀದಿಯವ್ರಿಗಷ್ಟೇನೆ ಅಲ್ಲಿ ಮುನಿ ಇದ್ದಿದ್ದು ಗೊತ್ತಿದ್ದು ಹೊರತು ಈ ಕಡೆ ಬೀದಿಯವ್ರಿಗೆ ಅದು ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಏನೋ ಅಬ್ನಾರ್ಮಲ್ ಆಗಿದೆ ಅಂದ್ಬಿಟ್ಟು ಸೀದಾ ಬಂದು ಈ ಅಜ್ಜನ ಜೊತೆ ಮನೆ ಮುಂದೆ ಕೂತ್ಕೊಳ್ತಾರೆ. ಇದು ನಾವು ಏನು ಮಾಡಕ್ಕಾಗಲ್ಲ, ಆಲ್ಟರ್ನೇಟ್ ಏನಾದ್ರು ಒಂದು ಹುಡುಕ್ಲೇಬೇಕು ಅನ್ನೋ ತರ ಹೇಳ್ತಾ ಇರ್ತಾರೆ. ಆವಾಗ ಇನ್ನೊಬ್ರು ಲೇಟ್ ಆಗಿ ಬಂದವರು ಅಂತಾರೆ, ಇಲ್ಲ ನಾ ಮರ ಹತ್ತೀನಿ,
ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೋಗಿ ಮರ ಹತ್ತಕ್ಕೆ ಮರ ಮುಟ್ಟಿದ್ದೆ. ಒಂದೇ ಸೆಕೆಂಡ್ಗೆ ಮುಟ್ಟಿದ ತಕ್ಷಣ ದಿಢೀರಂತ ಯಾರೋ ತೂದೆಸ್ತ್ರಿ ಏನ್ ಫೋರ್ಸ್ ಅಲ್ಲಿ ಹೋಗ್ತಾರೋ ಅಷ್ಟು ಫೋರ್ಸ್ ಅಲ್ಲಿ ಒಂದು 10 ಅಡಿ ದೂರದಲ್ಲಿ ಹೋಗಿ ಬಿದ್ದ್ಬಿಡ್ತಾರೆ. ಅವ್ರು ಬಿದ್ದಿದ್ ನೋಡಿದ ತಕ್ಷಣ ಎಲ್ಲ ಬಿದ್ದು ಸೀದಾ ಓಡ್ ಬಂದು ಈ ಅಜ್ಜಿ ಜೊತೆ ಮನೆ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಅವಾಗ ಇಲ್ಲ ನನ್ ಬೇರೆ ಯಾರು ಕೈಲ ಆಗಲ್ಲ, ಹತ್ರದಲ್ಲೇ ಒಂದು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ, ಆ ಚೌಡೇಶ್ವರಿ ದೇವಸ್ಥಾನ ಪೂಜಾರಿನ ಕೇಳಿದ್ರೆ ಏನಾದ್ರು ಒಂದು ಸಿಗ್ಬೋದು ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಚೌಡೇಶ್ವರಿ ದೇವಸ್ಥಾನ ಪೂಜಾರಿಗೆ ಆ ಲೇಟ್ ನೈಟ್ ಅಲ್ಲಿ ಕರೀತಾರೆ. ಅವರು ಸರಿಕಪ್ಪ ನಾವು ಏನೇನ್ ಮೆಟೀರಿಯಲ್ ನಾನು ತಗೋಬರ್ತೀನಿ, ಒಂದು ಹಾಫ್ ಅನ್ ಅವರ್ ಆಗುತ್ತೆ, ಎದುರ್ಕೋಬೇಡಿ ನಾನು ಹೆಲ್ಪ್ ಬರ್ತೀನಿ ಅಂತ ಹೇಳಿ ಅವರು ಬರ್ತಾರೆ. ಸೊ ಅವ್ರು ಬಂದು ಇಲ್ಲೇನೋ ಸಮಥಿಂಗ್ ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪೂಜೆ ತರ ಮಾಡ್ಕೊಂಡು 10 ನಿಮಿಷ ಪೂಜೆ ತರ ಮಾಡ್ಬಿಟ್ಟು ಆ ವಿಭೂತಿನ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಆ ನೀರ್ ತಕೊಂಡು ಎರಚಕ್ಕಂತ ಹೋಗ್ತಾರೆ. ಅಲ್ಲೋ ಕೈ ಬೀಸೋ ಟೈಮಲ್ಲಿ ತಿನ್ನೀರಂತ ಪೂಜಾರಿನ ಒಂದು 10 ಅಡಿ ದೂರ ಹೋಗಿ ಬೀಳ್ತಾರೆ. ಹಂಗೆ ಗಾಳಿಲೇ ತೂರ್ಕೋಗಿ ಬಿದ್ಬಿಡ್ತಾರೆ. ಇದನ್ನ ನೋಡಿ ಜನ ಇನ್ನೂ ಎದುರೋಗ್ಬಿಡ್ತಾರೆ. ಆ ಪೂಜಾರಿ ಏನು ಇಡಲ್ಲ, ಆ ಐಟಮ್ ಗಳನ್ನ ತಗೊಂಡ್ಬಂದು ಮನೆ ಮುಂದೆ ಕೂತ್ಕೊಂಡು, ಇಲ್ಲಮ್ಮ ಇದು ನಮಗಿಂತ ತುಂಬಾ ಮೀರಿದ ಶಕ್ತಿ, ಇದು ನೀವು ಬೇರೆ ಏನೋ ಆರ್ಡರ್ ಮಾಡ್ಲೇಬೇಕು ಅನ್ನೋತರ ಹೇಳಿದಾಗ ಆ ವಯಸ್ಸಾಗಿರೋ ನಾಗಮಣಿ ಅವ್ರ ತಾಯಿಗೆ ಬೇರೆ ದಾರಿ ಇರಲ್ಲ, ಸೀದಾ ಮನೆ ಒಳಗಡೆ ಹೋಗ್ತಾರೆ. ಮನುಷ್ಯ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ದೇವ್ರನ್ನೇ ಹಿಡಿಬೇಕಲ್ಲ ಅಂತ ಅನ್ಬಿಟ್ಟು ಹೋಗ್ಬಿಟ್ಟು ದೇವ್ರ ರೂಮಲ್ಲಿ ಕಣ್ಣೀರ್ ಹಾಕೊಂಡು ನೀ ಕಾಪಾಡಮ್ಮ ಹಂಗೆ ಹಿಂಗೆ ಅಂತ ಬೇಡ್ಕೊತಾ ಇರ್ತಾರೆ. ಬೇಡ್ಕೋಬೇಕಾದ್ರೆ ದಿಢೀರ್ ಅಂತ ಗೊರಕೆ ಸೌಂಡ್ ಕೇಳುತ್ತೆ. ಗೊರಕೆ ಸೌಂಡ್ ಎಲ್ಲಿದಂತ, ಯಾಕಂದ್ರೆ ಒಂದು ರೂಮಲ್ಲಿ ಇಬ್ರು ಹೆಣ್ಮಕ್ಳು ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಮಲಗಿದ್ದಾರೆ. ಗೊರಕೆ ಸೌಂಡ್ ಈ ಕಡೆ ಸೈಡ್ ಬರ್ತಾ ಇದೆ. ಎದ್ದೋಗಿ ಅದನ್ನ ಡೋರ್ ತೆಗೆದು ನೋಡಿದ್ರೆ ಅಲ್ಲಿ ಅವರ ಅಳಿಯ ಮಲಗಿದ್ದಾರೆ. ಬಟ್ ಸಾಧಾರಣವಾಗಿ ಮಲಗಿಲ್ಲ. ಅವ್ರ ಹೊಟ್ಟೆ ನಾರ್ಮಲ್ ಸೈಜ್ಗಿಂತ ಒಂಥರ ನೀರ್ ತುಂಬಿದಾಗ ಹೇಗೆ ಹೊಟ್ಟೆ ಒಬ್ಬರ ಬಂದ್ರೆ ಹೇಗೆ ದಪ್ಪ ಇರುತ್ತೆ ಆ ಸೈಜ್ ದಪ್ಪ ಕಾಣಿಸ್ತಿದೆ. ಅವ್ರ ಗೊರಕೆ ಹೊಡೆದ್ರೆ ಇಡೀ ರೂಮಲ್ಲೇ ಗಾಳಿ, ಅವ್ರ ಉಸಿರಾಟಕ್ಕೆ ತಕ್ಕಂತೆ ಗಾಳಿ ಮೂವ್ಮೆಂಟ್ ಕಾಣಿಸ್ತಾ ಇದೆ ಅವ್ರಿಗೆ. ಅವ್ರ ಡೋರ್ ಹತ್ರ ನಿಂತಿದ್ರೆ ಅವ್ರ ಉಸಿರು ಬಿಟ್ಟರೆ ಡೋರ್ ತನಕನೂ ಗಾಳಿ ಬರ್ತಾ ಇದೆ. ಇದನ್ನ ನೋಡಿ ಎದುರದಂತ ಆ ಅಜ್ಜಿ ಓಡ್ ಬಂದು ಆಚೆ ಒಂದು ಹೇಳ್ತಾರೆ, ಅಳಿಯದ್ರ ಒಳಗಡೆ ಇದಾರೆ ಅಂತಂದಾಗ ಅಲ್ಲಿಂದ ಸಣ್ಣ ಎಲ್ಲ ಓಡ್ ಬಂದು ನಿಂತು ನೋಡ್ತಾ ಇದ್ರೆ ಅವ್ರು ಒಂಥರ ಮಲಗಿರೋ ಒಂದು ಸ್ಟೈಲೇ ಒಂಥರ ವಿಚಿತ್ರವಾಗಿದೆ. ಅವರ ಆ ಕಿಟಕಿ ಬೆಳಕಲ್ಲಿ ಬಂದು ಬೀಳ್ತಿರೋ ಬೆಳಕಿಗೆ ಅವ್ರು ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾರೆ. ಇವರೆಲ್ಲ ಗಲಾಟೆಗೆ ಅವ್ರು ಎದ್ದು ಬಿಡ್ತಾರೆ. ಅವ್ರು ಎದ್ದು ಹತ್ರ ಬರ್ತಿದ್ದಂಗೆನೆ ಇವ್ರು ಎಲ್ಲರಿಗೂ ಅವ್ರ ಮೈಯಿಂದ ಒಂದು ದುರ್ನಾತ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಕೆಟ್ಟ ಸ್ಮೆಲ್ ನೋಡಕ್ಕೆ ಆಗಲ್ಲ, ಆ ಕೆಟ್ಟ ಸ್ಮೆಲ್ ಹತ್ರ ನಿಂತ್ಕೊಳಕ್ಕೆ ಆಗಲ್ಲ. ಅವರು ಆದ್ರೂ ಅವ್ರು ಎದ್ದು ಬರ್ತಿರೋದ್ ನೋಡ್ಬಿಟ್ಟು ಇವ್ರು ಧೈರ್ಯ ಮಾಡ್ಕೊಂಡು ನಿಂತಿದ್ದಾರೆ. ಬಟ್ ಬರ್ತಿದ್ದಾಗ ಇದೇ ಗಾಬರಿಗೆ ಹೋಗ್ಬಿಡ್ತಾರೆ. ಏನಾಯ್ತು ಯಾಕೆ ಇಷ್ಟು ಜನ ನಮ್ಮ ಮನೆಗೆ ಬಂದಿದ್ರೆ, ಏನಾಯ್ತು ಯಾರಿಗೇನಾಯ್ತು ಅಂತ ಕೇಳಿದಾಗ ಪೂಜಾರಿಗೆ ಸಿಂಕ್ ಆಗುತ್ತೆ. ಆ ಮೈ ಮೇಲೆ ಇದ್ದು ಏನೋ ಒಂದು ಹೋಗಿದೆ. ಸೊ ಅವ್ರನ್ನ ನಾರ್ಮಲ್ ಆಗಿ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು, ಏನಿಲ್ಲ ಏನೋ ಸೌಂಡ್ ಬಂದು ಅಂತ ಹೇಳಿದ್ರು, ಅದಕ್ಕೆ ಎಲ್ಲರ ಮನೆ ಬಾಗಲ ತಟ್ಟಿ ನಾನೇ ಕೇಳ್ತಾ ಇದ್ದೆ, ನಿಮ್ ಮನೇಲಿ ಆತರ ಗಲಾಟೆ ಆಗಿದೆಯಾ ಅನ್ನೋ ತರ ಕೇಳಿದಿಕ್ಕೆ, ನಮ್ಮಲ್ಲಿ ಏನೂ ಆಗಿಲ್ಲ ಹಂಗಿದ್ರೆ, ಹೌದಾ ಸರಿ ಆರಾಮಾಗಿ ಮಲಗಿ ಅಂತ ನೋಡ್ಬಿಟ್ಟು ಅಜ್ಜಿಗೆ ಕಣ್ಣೆಲ್ಲ ಸಿಗ್ನಲ್ ಮಾಡ್ಬಿಟ್ಟು ಎಲ್ಲರೂ ಸೈಲೆಂಟ್ ಆಗಿದೆ ಏನಂತ ಸಿಗ್ನಲ್ ಮಾಡ್ಬಿಟ್ಟು ಆಚೆ ಹೋಗ್ತಾರೆ. ಆಚೆ ಹೋಗ್ಬೇಕಾದ್ರೆ ಅಜ್ಜಿ ಕರೆದ್ಬಿಟ್ಟು, ಇಲ್ಲ ಅಮ್ಮ ನಿಮ್ಮ ಅಳಿನ ಮೇಲೆ ಈ ನಿಮಿಷಕ್ಕೆ ಇಲ್ಲ, ಅವ್ರನ್ನ ಗಾಬರಿ ಪಡಿಸ್ಬೇಡಿ, ಮಲಗಿ ಬೆಳಿಗ್ಗೆ ಎದ್ದು ನಾವು ನೋಡ್ಕೊಳ್ಳೋದ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರವ್ರ ಮನೆಗೆ ಹೊರಡ್ತಾರೆ. ಆ ಪೂಜಾರಿ ಕೂಡ ಅವ್ರು ವಾಪಸ್ ಮನೆಗೆ ಹೋಗ್ತಾರೆ. ನೈಟ್ ತುಂಬಾ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅತ್ತೆ ಅಂತ ಹೇಳಿದಕ್ಕೆ, ಹಂಗೇನು ಇಲ್ಲ ಅಳಿ ಅಂದ್ರೆ ಅಂತ ಇವ್ರು ಹೇಳ್ತಾರೆ. ಇಲ್ಲ ಅತ್ತೆ ಏನೋ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೋಗಿ ನೈಟ್ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋತಾರೆ. ಬೆಳಿಗ್ಗೆ 9 ಗಂಟೆ ಆಗ್ತಿದ್ದಂಗೆನೆ ಅಷ್ಟೊತ್ತಿಗೆಲ್ಲ ಹಳೆಯಂದ್ರು ಬರ್ಬೇಕಲ್ಲ ಅಂದ್ಬಿಟ್ಟು ಟೀ ಕಾಯಿಸ್ಕೊಂಡು ಬಾಗಿಲು ತೆಗೆದ್ಬಿಟ್ಟು ಹೋಗಿ ಹಳೆಯಂದ್ರ ನೆಪ್ಸಕ್ ಹೋಗಿ ನೋಡಿದ್ರೆ ಸ್ಮೆಲ್ ಹೆವಿ ಆಗಿರುತ್ತೆ. ಅವ್ರನ್ನ ಎಬ್ಬಿಸಿ ಹಳೆಯಂದ್ರೆ ಎದ್ದಿ ಅಂತ ಮುಟ್ ನೋಡಿದ್ರೆ ಮೈ ಕೈ ಕಾಲೆಲ್ಲ ತುಂಬಾ ಕೋಲ್ಡ್ ಆಗಿ ಹೋಗಿರುತ್ತೆ. ಆಮೇಲೆ ಚೆಕ್ ಮಾಡಿ ನೋಡಿದ್ರೆ ಅವ್ರ ಹಳೆಯಂದ್ರು ತೀರ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಅವ್ರ ಕೈಗೆ ಆ ಶಾಕ್ ನ ತಡ್ಕೊಳಕ್ಕಾಗದೆ ಜೋರಕ್ಕೆ ಹೋಗಿ ಎಲ್ಲರೂ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಚೆಕ್ ಮಾಡಿ ನೋಡಿದ್ರೆ ನೈಟೇ ಪ್ರಾಣ ಹೊಂಟೋಗಿದ್ದಾರೆ. ಆವಾಗ ಇವೆಲ್ಲ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಗೊತ್ತಾಗದೆ ಇವರು ಮನೆಗೆ ಬಂದು ಆ ಕಾರ್ಯಗಳನ್ನಷ್ಟೇ ಮಾಡಿರ್ತಾರೆ. ಈಗ ಅವ್ರ ಮನೇಲಿರೋದು ಇಬ್ರೇ ಹೆಣ್ಮಕ್ಳು. ಈ ಹೆಣ್ಮಕ್ಳು ಕೂಡ ಅವ್ರ ತಂದೆ ತಾಯಿ ಏನಕ್ಕೆ ತೀರ್ಕೊಂಡ್ರು ಅಂತಾನೂ ಗೊತ್ತಿಲ್ಲ. ಆದ್ರೆ ಈ ಅಜ್ಜಿಗೆ ಮಾತ್ರ ಗೊತ್ತು. ಈಗ ಹೊಸ ಮನೆಗೆ ಶಿಫ್ಟ್ ಮಾಡವ ಅಂತಂದ್ರೆ, ಹೊಸ ಮನೆಗೆ ಹೋಗ್ಬೇಕು ಅಂದ್ರೆ, ಬಾಡಿಗೆ ಮನೆ ನೋಡ್ಬೇಕು ಅಂದ್ರೆ ಅಡ್ವಾನ್ಸ್ ಕೊಡ್ಬೇಕು, ಇದನ್ನ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೋಬೇಕು. ಬಟ್ ಆ ಒಂಟಿ ಅಜ್ಜಿ ಕೈಲಿ ಮಾಡಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಏನ್ ಮಾಡೋದು ಗೊತ್ತಿಲ್ಲದೆ ಅವರ ರಿಲೇಷನ್ ಗಳಿಗೆ ಒಬ್ಬರಿಗೆ ಫೋನ್ ಮಾಡಿ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಹಿಂಗ್ ಹೇಳ್ತಾ ಇರ್ಬೇಕಾದ್ರೆ ಹಿಂಗೆ ಈ ಮನೇಲಿ ಬಂದು ನನ್ನ ಅಳಿಯ ನನ್ನ ಮಗಳು ಹಿಂಗ್ ತೀರ್ಕೊಂಡ್ಬಿಟ್ರು,
ಈ ಮನೇಲಿ ಇಂಥದ್ದಿದೆ ಅನ್ನೋ ಥರ ಎಲ್ಲ ಹೇಳ್ಬೇಕಾದ್ರೆ ಈ ಟೈಮಲ್ಲಿ ಕಿಟಕಿ ಹತ್ರ ಕೂತಿದ್ದಂತ ಆ ಇಬ್ರು ಹೆಣ್ಮಕ್ಳು ಈ ವಿಷಯಗಳನ್ನ ಕೇಳಿಸ್ಕೊತಾರೆ. ಅವಾಗ ಅವ್ರು ಬಂದು ಅಜ್ಜಿ ಹತ್ರ ಬಿದ್ದು ಅಳ್ತಾ ಅಳ್ತಾ ಕೇಳ್ತಾರೆ, ಈ ಮನೆಗೆ ಬಂದ ಈ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ಹಾಗೆ ಹೀಗೆ ಅಂತ ಕೇಳ್ತಾ ಅಳ್ತಾ ಇರ್ತಾರೆ. ಆ ಅಜ್ಜಿನೂ ವಿಧಿ ಇಲ್ಲದೆ ಎಲ್ಲಾ ವಿಚಾರಗಳನ್ನ ಕೇಳಿ ತಲೆ ಕೆಡಿಸ್ಕೊಬೇಡಿ, ಇವತ್ತು ಒಂದು ರಾತ್ರಿ ಹೆಂಗಾರ ನಿಭಾಯಿಸಿದ್ದು ನಾಳೆಗೆ ಹಿಂಗ್ ಬರ್ತಾರೆ ನಮ್ ನೆಂಟ್ರೆ, ಅವರು ಬಂದು ಹೆಲ್ಪ್ ಮಾಡ್ತಾರಂತೆ ಅನ್ನೋ ತರ ಹೇಳ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಅವತ್ ರಾತ್ರಿ ಒಂದೇ ರೂಮಲ್ಲಿ 3 ಜನ ಮಲಗಿರ್ತಾರೆ. ಸೊ ಮಲಗಿರ್ಬೇಕಾದ್ರೆ ಆ ದೊಡ್ಡ ಹುಡುಗಿ ಇರ್ತಾರಲ್ಲ, ಆ ದೊಡ್ಡ ಹುಡುಗಿಗೆ ಇದ್ದಕ್ಕಿದ್ದಂತೆ ಒಂದು ಕೈನ ಆ ತಂಗಿ ಹಿಡಿದು ಜೋರಾಗಿ ಅಮುಕ್ದಂಗೆ ಫೀಲ್ ಆಗುತ್ತೆ. ಅವಳಿದ್ಬಿಟ್ಟು ಕೈ ಎತ್ತೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಕೈ ಬಿಡಲ್ಲ, ಜೋರಾಗಿ ಅಮುಕ್ತಾ ಇರ್ತಾರೆ. ಯಾವ ಮಟ್ಟಿಗೆ ಅಮುಕ್ತಾ ಇರ್ತಾರೆ, ಇನ್ನೊಂದ್ ಚೂರು ಅಮುಕ್ಬಿಟ್ರೆ ಎಲ್ಲಿ ಮೂಳೆ ಮುರಿದೋಗುತ್ತೋ ಅನ್ನೋ ನೋವು ಕಾಣೋ ಮಟ್ಟಿಗೂ ಕೈ ಅಮುಕ್ಬಿಡ್ತಾರೆ. ಅವಳು ಇದ್ಬಿಟ್ಟು ಎದ್ಬಿಟ್ಟು ಯಾಕೆ ಅಂತಂದಾಗ ಅವಳ ತಂಗಿ ಆ ಕಡೆ ತಿರುಗಿ ಮಲಗಿರ್ತಾರ. ಮತ್ ಯಾರು ನನ್ನ ಕೈ ಅಮುಕಿದ್ದು ಅಂದ್ಬಿಟ್ಟು ತಲೆ ಇಟ್ಟಿದ್ದ ಜಾಗ ತಿರುಗಿ ನೋಡಿದ್ರೆ ಒಂದು 7 ಅಡಿಗೆ ಕಪ್ಪು ಕಲರ್ ಆಕೃತಿ ನಿಂತಿರುತ್ತೆ. ಅವ್ರು ಜೋರಕ್ಕೆ ಕೂಕ್ಕಂಡ ತಕ್ಷಣ ಅಜ್ಜಿ ಎದ್ಬಿಟ್ಟು ಏನಾಯ್ತಮ್ಮ ಏನೋ ಮಾತಾಡಮ್ಮ ಅಂತ ಕೇಳ್ತಾರೆ. ಆ ಕೂಕ್ಕಡೆ ಸೆಕೆಂಡ್ ಅಲ್ಲೇ ಆ ಕಿಟಕಿ ಓಪನ್ ಮಾಡ್ದಂಗೆ ಕ್ಲೋಸ್ ಆಗಿದ್ದ ಕಿಟಕಿ ಟಕ್ ಅಂತ ಓಪನ್ ಆಗುತ್ತೆ. ಆ ಕಿಟಕಿಯಿಂದ ಆಚೆ ಗಾಳಿ ಆ ಹೊಗೆ ತರ ಆ ಆಕೃತಿ ಹೊಂಟೋಗುತ್ತೆ. ಅಜ್ಜಿ ಬಿಟ್ಟು ಏನಾಯ್ತಮ್ಮ ಅಂತ ಕೇಳಿದಾಗ, ಏನಿಲ್ಲ ಅಜ್ಜಿ ಹಿಂಗಾಯ್ತು ಅದು ನೆಕ್ಸ್ಟ್ ಟಾರ್ಗೆಟ್ ನನ್ನ ಮಾಡಿದೆ ಅನ್ನೋ ಹತ್ರ ಗೋಳೋದೊಳಗೆ ಶ್ರಮ ಮಾಡ್ತಾರೆ. ಆ ಅಜ್ಜಿ ಅವ್ರನ್ನ ತಕ್ಕೊಂಡು ಸಮಾಧಾನ ಮಾಡಿ, ಏನೂ ಆಗಲ್ಲ, ದೇವ್ರ ನಂಬಿತಾ ಇದ್ದಾರೆ, ದೇವ್ರ ನಮ್ಮನ್ನ ಬಿಟ್ಕೊಡಲ್ಲ ಅಂತ ಹೇಳಿ ದೇವ್ರ ರೂಮಿಂದ ಒಂದು ವಿಭೂತಿ ತಂದು ಅವ್ರ 3 ಜನ ಹಂಚ್ಕೊಂಡು ಮಲ್ಕೋತಾರೆ. ಬೆಳಗ್ಗೆ ತನಕನೂ ಯಾರು ನಿದ್ದೆ ಮಾಡಲ್ಲ. ಮಲ್ಕೊಂಡಿದ್ರು ಕಣ್ ಬಿಟ್ಕೊಂಡೇ ಯೋಚನೆ ಮಾಡ್ತಾ ಕೂತಿರ್ತಾರೆ, ಹೇಗಾದ್ರೂ ಇಲ್ಲಿಂದ ಪಾರಾದ್ರೂ ಸಾಕು ಅಂತ. ಕಡೆಗೆ ಮಾರನೇ ದಿನ ಒಂದು 10 ಗಂಟೆ ಆಗ್ತಿದ್ದಂಗೆ ಅವ್ರ ರಿಲೇಟಿವ್ಸ್ ಕೇರಳದಿಂದ ನಂಬೂದಿರಿನ ಕರ್ಕೊಂಡ್ ಬರ್ತಾರೆ. ಆ ನಂಬೂದಿರಿ ಬಂದು ಅವ್ರನ್ನ ವಿಚಾರಿಸಿದಾಗ ಆ ನಂಬೂದಿರಿ ಹೇಳ್ತಾರೆ, ಈ ಜಾಗದಲ್ಲಿ ಒಂದು ದುಷ್ಟ ಮುನಿ ಇದೆ, ಆ ದುಷ್ಟ ಮುನಿ ಈ ಜಾಗನ ಆಕ್ರಮಿಸ್ಕೊಂಡಿದೆ, ಇದು ತನ್ನ ಸ್ವಂತ ಜಾಗ ಅಂತ ನಂಬಿದೆ. ಸೊ ಅದರಿಂದಾಡಿ ನೀವು ಇಲ್ಲಿರೋದೇ ತಪ್ಪು, ನೀವು ಮನೆ ಮಾಡಿದ್ದೇ ತಪ್ಪು, ದಯವಿಟ್ಟು ಈ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ಹಿಂಗೆ ನಾವು ಲೋನ್ ತಗೊಂಡಿದೀವಿ, ಲೋನ್ ನಾವು ಕಟ್ಟಿಲ್ಲ, ಈಗ ಈ ಬರೋ ರೆವೆನ್ಯೂ, ಈಗ ಬರೋ ಏನು ಪೆನ್ಷನ್ ಏನಿತ್ತೋ ಇಲ್ಲ ಅವ್ರ PF ಏನಿತ್ತು ಅದರಲ್ಲಿ ಲೋನ್ ಕಟ್ಕೊ ಬರ್ತಾ ಇದೀವಿ. ಈಗ ಮನೆನೂ ಮಾರಕ್ಕಾಗದಿರೋ ಪರಿಸ್ಥಿತಿ, ಮನೆ ಮಾರಿದ್ರೂ ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ, ಲೋನ್ ಕಟ್ಬೋದು. ಈಗ ನಾವ್ ಏನ್ ಮಾಡ್ಬೇಕು, ಹೆಂಗ್ ಮೂವ್ ಆಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನಂಬುದ್ರು ಹೇಳ್ತಾರೆ, ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊರಡಿ, 3 ತಿಂಗಳು ನೀವು EMI ಕಟ್ಟಲಿಲ್ಲ ಅಂದ್ರೆ ಸಾಕು, ಬ್ಯಾಂಕ್ ಅವ್ರು ಬಂದೇ ಈ ಜಾಗನ ಜಪ್ತಿ ಮಾಡ್ಬಿಡ್ತಾರೆ, ಅವ್ರ ವಶ ತಗೊಂಡು ಅವರು ಹೆಂಗೋ ಸೇಲ್ ಮಾಡ್ಕೊಬಿಡ್ತಾರೆ. ಆದ್ರೆ ನೀವು ಇಲ್ಲಿದ್ರೆ ನಿಮ್ಗೆ ಸಮಸ್ಯೆ ಅಂತ ಹೇಳಿದಾಗ, ಆಕ್ಚುಲಿ ಈ ಸೀನ್ ನಡಿಬೇಕಾದ್ರೆ ಈ ಘಟನೆ ನಡೆಯೋದು 2017ರಲ್ಲಿ ಆಗಿರುತ್ತೆ. 2017ರಲ್ಲಿ ಹೋಮ್ ಲೋನ್ ತಗೊಂಡ್ರೆ ಆ ಇನ್ಶೂರೆನ್ಸ್ ಅನ್ನೋದು ಕಂಪಲ್ಸರಿ ಇರ್ಲಿಲ್ಲ, ಆಪ್ಷನಲ್ ಆಗಿತ್ತು. ಬಟ್ ಇವಾಗೆಲ್ಲ ಹೋಮ್ ಲೋನ್ ಅಪ್ಲೈ ಮಾಡ್ತಿದ್ರೆ ಇನ್ಶೂರೆನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ ಕೇಸ್ ಆ ಇನ್ಶೂರೆನ್ಸ್ ನ ಇವ್ರು ಕ್ಲೈಮ್ ಮಾಡಿದಿದ್ರೆ, ಅವ್ರ ಅಪ್ಪ ಅಮ್ಮ ತೀರ್ಕೊಂಡಾಗ್ಲಿ ಈ ಜಾಗ ಸ್ವಂತ ಆಗೋಗಿರೋದು, ಇನ್ಶೂರೆನ್ಸ್ ಕ್ಲೈಮ್ ಆಗಿ ಈ ಜಾಗ ಇವ್ರಿಗೆ ಸ್ವಂತ ಆಗೋಗಿರೋದು, EMI ಕಟ್ ಆಫ್ ಆಗಿರೋದು. ಇವ್ರನ್ನ ಮಾರಿದ್ರೆ ದೊಡ್ಡ ಅಮೌಂಟ್ ಇಲ್ಲಾದ್ರೂ ಅಲ್ಪ ಸ್ವಲ್ಪ ಅಮೌಂಟ್ ಸಿಕ್ಕಿದ್ರು ಕೂಡ ಅದಕ್ಕೆ ಇವ್ರು ಸೆಟ್ಲ್ ಆಗ್ಬೋದಿತ್ತು. ಬಟ್ ಇನ್ಶೂರೆನ್ಸ್ ಆಗದೆ ಇದ್ದಿದ್ರಿಂದ ವಿಧಿ ಇಲ್ದೆ ಈ ಜಾಗ ಬ್ಯಾಂಕ್ಗೆ ಹೋಗುತ್ತೆ. ಇವರು ಅಪ್ಪ ಅಮ್ಮ ಕಳ್ಕೊಂಡಿದ್ದ ದುಃಖದಲ್ಲೇ ಈ ಮನೆನ ಖಾಲಿ ಮಾಡಿ ಶಿಫ್ಟ್ ಆಗ್ತಾರೆ. ಈ ವರ್ಷಕ್ಕೆ ಆಲ್ಮೋಸ್ಟ್ ಅದು 8 ವರ್ಷ ತನಕ ಆಗೋಗಿದೆ ಜಾಗ ಖಾಲಿ ಮಾಡಿ. ಇವರು 8 ವರ್ಷದಿಂದ ಸೈಟ್ ನ ತಗೊಳಕ್ಕೋ ಮಾರೋದಕ್ಕೋ ಅವ್ರ ಬ್ಯಾಂಕ್ ಅವ್ರ ಕಡೆಯಿಂದಾನೇ ಆಗದೆ ಇವತ್ತಿಗೂ ಆ ಜಾಗ ಪಾಳು ಬಿದ್ದಿದೆ. ಇಷ್ಟು ವಿಷಯಗಳನ್ನ ಅವರ ಚಿಕ್ಕಮ್ಮನ ಮಗಳಾದ ವೇದಿಕಾಗೆ ಹೇಳಿ ಅವರು ನಮ್ಗೆ ಇದನ್ನೆಲ್ಲ ಹೇಳಿದ್ದಾರೆ. ಈ ಹಾರರ್ ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ನೋಡಿದ್ದು ಇದುವರೆಗೂ ಆಲ್ಮೋಸ್ಟ್ ಎಲ್ಲರೂ ಸೇಫ್ ಆಗಿ ಅಥವಾ ಪ್ರಾಬ್ಲಮ್ ಇಂದ ಕ್ಲಿಯರ್ ಔಟ್ ಆಗಿ ಆಚೆ ಬಂದಿದ್ರು. ಇದೇ ಫಸ್ಟ್ ಸ್ಟೋರಿ ಆಗಿ ಮನೆಯಲ್ಲಿರೋರ್ನ ಉಳಿಸ್ಕೊಳಕ್ಕಾಗದೆ ಆ ಇಬ್ರು ಅಮಾಯಕ ಹೆಣ್ಮಕ್ಳು ವಿಧಿ ಇಲ್ಲದೆ ಆಚೆ ಬರ್ಬೇಕಾಯ್ತು. ಇವತ್ತಿಗೂ ಅವ್ರು ಮೈಸೂರಲ್ಲೇ ಇದ್ದಾರೆ. ಊಟಿಗೆ ಏನಾದ್ರು ಹೋಗ್ಬೇಕಾದ್ರೆ ಆ ರೂಟಲ್ಲಿ ಹೋಗ್ಬೇಕಾದ್ರೆ ಆ ಪಾಳ ಬಿದ್ದ ಅವ್ರ ಮನೆನ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿದ್ದ ದುಃಖನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೋಗಿ ಬರ್ತಾ ಇದ್ದಾರೆ ಅನ್ನೋದನ್ನ ವೇದಿಕಾ ನಮ್ಗೆ ಹೇಳಿದ್ದಾರೆ. ಇನ್ ಫ್ಯೂಚರ್ ಅವ್ರು ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂಡು ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ರಿ.